ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಎಲ್ಲಾ ಡ್ಯಾಂಗಳು ಕೂಡ ಖಾಲಿ ಆಗ್ತದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಕೃಷ್ಣೆಯ ಒಡಿಲು ಕೂಡ ಬರಿದಾಗ್ತಾ ಇರುವಂತದ್ದು. ಇದೇ ಸಂದರ್ಭದಲ್ಲಿ ಕೆಆರ್ಎಸ್ ಡೆಡ್ ಸ್ಟೋರೇಜ್ ಹಂತಕ್ಕೆ ಹೋಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಮಂಡ್ಯ, ಮೈಸೂರು, ಬೆಂಗಳೂರಿನ ಭಾಗದ ಜನರಿಗೆ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಎದುರಾಗುವಂತ ಸಾಧ್ಯತೆ ಇದೆ. ಅದೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ದೇವರೇ ಮಳೆ ಕರುಣಿಸಪ್ಪ, ದೇವರ ಮೊರೆ ಹೋದ ರೈತರು. ಇದು ಕೊಪ್ಪಳದ ಕುಷ್ಟಗಿ ತಾಲೂಕು. ಇಲ್ಲಿನ ತಾವರಗೇರಿ, ನವಲಹಳ್ಳಿ, ಬೋದೂರು ಗ್ರಾಮಗಳಲ್ಲಿ ದೇವರಿಗೆ 101 ಕೊಡದ ಜಲಾಭಿಷೇಕ ಮಾಡಿದ್ದಾರೆ. ಭೀಮನಗೌಡ ಅನ್ನೋ ರೈತ 101 ಕೆಜಿ ತೂಕದ ಸಜ್ಜೆ ಚೀಲ ಹೊತ್ತು ಗ್ರಾಮ ದೇವರಿಗೆ ದೀಡ ನಮಸ್ಕಾರ ಹಾಕಿ ಮಳೆಗಾಗಿ ಪ್ರಾರ್ಥಿಸಿದ್ದಾರೆ. ತಾವರಗೇರಿಯ ಸಂಗನಗೌಡ, ಸರನಾಡಗೌಡ ಎನ್ನುವರು 101 ಕೊಡ ನೀರು ತಂದು ಮೇಗಲ್ ಈಶ್ವರ ದೇವರಿಗೆ ಅಭಿಷೇಕ ಮಾಡಿ ಪ್ರಾರ್ಥಿಸಿದ್ರು. ವಿಜಯನಗರದ ಕೂಡ್ಲಿಗಿಯಲ್ಲೂ ಕೂಡ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಶ್ರೀ ಊರಮ್ಮ ದೇವಿ ಆವರಣದಲ್ಲಿರುವ ಗಂಗಮ್ಮನ ಬುಡ್ಡೆ ಕಲ್ಲಿಗೆ ನೀರೆರೆದು ಮಳೆಗಾಗಿ ಪೂಜೆ ಸಲ್ಲಿಸಲಾಯಿತು. ಇಲ್ಲಿನ ಕುಂಭ ವೇಗವಾಗಿ ತಿರುಗಿದ್ರೆ ಜೋರಾಗಿ ಮಳೆ ಬರುತ್ತೆ ಅನ್ನೋದು ಇಲ್ಲಿನ ಜನರ ಪ್ರತೀತಿ. ದಾವಣಗೆರೆಯಲ್ಲಿ ಮಳೆಗಾಗಿ ವಿಶೇಷ ರೀತಿ ಪೂಜೆ ಸಲ್ಲಿಸಲಾಯಿತು. ದುರ್ಗಾಂಬಿಕಾ ದೇವಿ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ 5 ವಾರಗಳ ಕಾಲ ಸಂತೆ ಆರಂಭಿಸಲಾಯಿತು. ಹಿಂದಿನಿಂದಲೂ ನಡೆದು ಬಂದ ಪ್ರತೀತಿಯಂತೆ ಉತ್ತಮ ಮಳೆ ಬೆಳೆಗೆ ಪ್ರಾರ್ಥಿಸಲಾಯಿತು. ಉಡುಪಿಯಲ್ಲಿಯೂ ಮಳೆ ಕೈಕೊಟ್ಟ ಹಿನ್ನೆಲೆ ಬಾರುಕೂರು ಕೋಟೆಕೇರಿ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. 365 ಎಳನೀರು ಅಭಿಷೇಕದೊಂದಿಗೆ ಉತ್ತಮ ಮಳೆಗಾಗಿ ಪ್ರಾರ್ಥನೆ ಮಾಡಲಾಯಿತು. ಈ ಪೂಜೆ ಪುನಸ್ಕಾರಗಳು ಮಳೆ ಕೈಕೊಟ್ಟಿರೋದ್ರ ಎಫೆಕ್ಟ್. ಮುಂಗಾರು ಕೈಕೊಟ್ಟಿರೋದ್ರಿಂದ ಡ್ಯಾಂಗಳು ಖಾಲಿ. ರಾಜ್ಯದ ಹಲವಾರು ಕಡೆಗಳಲ್ಲಿ ಡ್ಯಾಂಗಳು ಒಣಗ್ತಿವೆ. ಕಾವೇರಿ ಮತ್ತು ಕೃಷ್ಣಾ ನದಿಗಳು ನೀರಿಲ್ಲದೆ ಬಿಕ್ಕುವಂತಿವೆ. ಅನ್ನದಾತ ಕಂಗಾಲಾಗಿದ್ದು ಕುಡಿಯೋದಕ್ಕೂ ನೀರಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಕೈಕೊಟ್ಟ ಮುಂಗಾರು, ಕೆಆರ್ಎಸ್ ಡ್ಯಾಂ ಖಾಲಿ. ಮಳೆ ಬಾರದೆ ಕೆಆರ್ಎಸ್ ಡ್ಯಾಂ ಖಾಲಿ ಆಗ್ತಿದೆ. ಇದರಿಂದ ಮಂಡ್ಯ, ಮೈಸೂರು ಭಾಗದ ರೈತರಲ್ಲಿ ಆತಂಕ ಹೆಚ್ಚಾಗಿದೆ. ಬೆಂಗಳೂರಿಗೆ ಕುಡಿಯೋ ನೀರಿಗೆ ಬರ ಎದುರಾಗೋ ಸಾಧ್ಯತೆ ಇದೆ. ಹೌದು, ಕೆಆರ್ಎಸ್ ಡ್ಯಾಂ ನೀರಿನ ಮಟ್ಟ 11 ಟಿಎಂಸಿಗೆ ಕುಸಿದಿದೆ. 4.401 ಟಿಎಂಸಿ ಡೆಡ್ ಸ್ಟೋರೇಜ್ ಇರಲಿದ್ದು ಇನ್ನು ಕೇವಲ 6 ಟಿಎಂಸಿ ನೀರು ಮಾತ್ರ ಬಳಕೆಗೆ ಸಿಗಲಿದೆ. ಈಗಾಗಲೇ ನಾಲೆಗಳಿಗೆ ನೀರು ಬಂದ್ ಮಾಡಲಾಗಿದ್ದು ನೀರು ಹರಿಯದೆ ಮಂಡ್ಯ, ಮೈಸೂರು ಭಾಗದಲ್ಲಿ ಕಬ್ಬು ಒಣಗುತ್ತಿದೆ. ಕಾವೇರಿ ಮಾತ್ರವಲ್ಲ, ಕೃಷ್ಣೆಯೂ ಖಾಲಿ. ಕಾವೇರಿ ನದಿ ಮಾತ್ರವಲ್ಲದೆ ಕೃಷ್ಣಾ ನದಿ ಪಾತ್ರದ ಜನರಿಗೂ ಸಂಕಷ್ಟ ಎದುರಾಗಿದೆ. ಮಳೆ ಇಲ್ಲದೆ ಒಣಗುತ್ತಿದೆ ಕೃಷ್ಣೆಯ ಒಡಲು. ಕೃಷ್ಣಾ ನದಿಗೆ ಕಟ್ಟಿರೋ ಬಾಗಲಕೋಟೆ ಜಿಲ್ಲೆಯ ಹಿಪ್ಪರಗಿ ಬ್ಯಾರೇಜ್ ಖಾಲಿಯಾಗ್ತಿದೆ. ಹೌದು, ಹಿಪ್ಪರಗಿ ಬ್ಯಾರೇಜ್ ಡೆಡ್ ಸ್ಟೋರೇಜ್ಗೆ ತಲುಪಿದೆ. ಬೆಳಗಾವಿ, ಬಾಗಲಕೋಟೆಗೆ ನೀರಿನ ಆಸರೆಯಾಗಿರೋ ಈ ಬ್ಯಾರೇಜ್ 6 ಟಿಎಂಸಿ ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದ್ದು ಈಗ ಕೇವಲ 0.76 ಟಿಎಂಸಿ ನೀರಿದೆ. ಇದು ಡೆಡ್ ಸ್ಟೋರೇಜ್ ಆಗಿದ್ದು ಒಳಹರಿವು, ಹೊರಹರಿವು ಸಂಪೂರ್ಣ ಸ್ಥಗಿತವಾಗಿದೆ. ಹಿಪ್ಪರಗಿ ಡ್ಯಾಂ ಸಂಪೂರ್ಣ ಖಾಲಿಯಾಗಿದ್ದು ಅದರ ಎಫೆಕ್ಟ್ ಭಯಾನಕವಾಗಿರಲಿದೆ. ಬೆಳೆಗಳಿಗೆ ಮಾತ್ರವಲ್ಲ, ಕುಡಿಯೋಕ್ಕೂ ನೀರಿಲ್ಲದೆ ಹಿಪ್ಪರಗಿ ಡ್ಯಾಂ ಅನ್ನ ನಂಬಿಕೊಂಡಿದ್ದವರು ಒದ್ದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಮಳೆ ಇಲ್ಲ. ಮುಂದಿನ 5 ದಿನ ರಾಜ್ಯಕ್ಕೆ ಮಳೆ ಅಲರ್ಟ್ ನೀಡಲಾಗಿದೆ. ಉತ್ತರ ಒಳನಾಡು, ಕರಾವಳಿ, ಮಲೆನಾಡು ಜಿಲ್ಲೆಗಳಿಗೆ ನಾಳೆ ಆರೆಂಜ್ ಅಲರ್ಟ್ ನೀಡಲಾಗಿದ್ದು ಉತ್ತರ ಕರ್ನಾಟಕದ 12 ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಇನ್ನಾದ್ರೂ ಮಳೆ ಬರಲಿ ಅಂತ ರೈತ ಆಕಾಶದತ್ತ ಮುಖ ಮಾಡಿ ನಿಂತಿದ್ದಾನೆ.